जय मंगलम जय नमः पार्वती पति शिव हर हर महादेव। सद्गुरुनाथ महाराज की जय। सकल साधु संत महाराज की जय। राजे राजेश्वरी माता की जय। जय मंगलम जय नमः पार्वती शिव हर हर महादेव। हर ओम। गुरुर्ब्रह्मा गुरुर्विष्णु गुरुदेवो महेश्वरा। गुरुवे साक्षात् परब्रह्मा तस्मै श्री गुरवे नमः। तस्मै श्री ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀಮನ್ನಿಜುಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳ ಪಾದಕ್ಕೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಇವತ್ತಿನ ವಿಷಯ ಏನು ಅಂತ ಕೇಳಿದರೆ ನೋಡ್ರಿ, ನಾವು ಏನು ಬೇಕಾದ್ದು ಮಾಡಬೇಕಾದ್ರೆ, ಯಾವ ಕಾರ್ಯನ್ನು ಮಾಡಬೇಕಾದ್ರೆ, ಯಾವ ಕೆಲಸವನ್ನು ಮಾಡಬೇಕಾದ್ರೆ ಪರಮಾತ್ಮನ ಸಂಕಲ್ಪ ಇಲ್ಲದ ವಿನಾ ಏನೂ ನಡೆಯಂಗಿಲ್ಲ ರೀ ಪುಣ್ಯಾತ್ಮರಿ. ಪರಮಾತ್ಮನ ಸಂಕಲ್ಪ ಆದಾಗನ ಏನು ಆಗಬೇಕಾಗಿರ್ತೈತಿಲ್ಲ ಅದು ನಡೀತೈತಿ. ಅವನ ಸಂಕಲ್ಪ ಇಲ್ಲದ ನಾವು ಏನರೇ ಮಾಡಕ್ಕೆ ಹೋದ್ರೆ ಅದು ಏನೂ ಆಗಂಗಿಲ್ಲ. ಇದು ಸ್ಪಷ್ಟ ತಿಳ್ಕೋಬೇಕು. ಪ್ರತಿಯೊಂದಕ್ಕೂ ಪರಮಾತ್ಮನ ಸಂಕಲ್ಪ ಬೇಕೇ ಬೇಕು. ನೀನು ಶಾಣೆ ಆಗಬೇಕಾಗಿತ್ತಂದ್ರೆ ಪರಮಾತ್ಮನ ಸಂಕಲ್ಪನ ಬೇಕು. ವಿದ್ಯಾವಂತ ಆಗಬೇಕಾಗಿದ್ದರೆ ಪರಮಾತ್ಮನ ಸಂಕಲ್ಪ ಬೇಕು. ನೀ ಏನು ಮಾಡ್ತಿ ಮಾಡು, ಅದಕ್ಕೆ ಪರಮಾತ್ಮನ ಸಂಕಲ್ಪ ಇಲ್ಲದ ವಿನ ಏನೂ ನಡೆಯಂಗಿಲ್ರಿ. ಇದಕ್ಕೆ ಪರಮಾತ್ಮನ ಸಂಕಲ್ಪ ಯಾತಬೇಕಾಗೈತಿ. ನಾವು ಓದಿ ಶಾಸ್ತ್ರ ಹೇಳ್ರಿ ಆಗೋದಿಲ್ಲ. ಮನ್ಯಾಗ 108 ಪುಸ್ತಕ ತಗೊಂಡು ಓದಿ ಜ್ಞಾನ ಮಾಡ್ಕೊಂಡ್ರೆ ಆಗೋದಿಲ್ಲೇನ ಅಂತಂದ್ರೆ ನಿನಗೆ ಏನಾಕ್ಕತ್ತೆ ಅಂದ್ರೆ, ಹೇಳ್ಯಾರ, ಮೊದಲೇ ಹೇಳ್ಯಾರ ಅವ್ರ ಪುರಂದರದಾಸರ, ಪರಿಪರಿಶಾಸ್ತ್ರ ಓದಿದರಿಲ್ಲ, ನೀನಿತ್ತು ಬೇಕಾದಂಗೆ ಹೇಳ್ರು ಆಗೋದಿಲ್ಲ. ಗುರುವಿನ ಗುಲಾಮ ಆಗ್ಬೇಕಾಕತ್ ನೀ. ಹಂಗೆ ಪರಮಾತ್ಮನ ಸಂಕಲ್ಪ ಬೇಕಿಲ್ಲಿ. ಪರಮಾತ್ಮನ ಸಂಕಲ್ಪ ಆದಾಗ ನಾ ಸದ್ಗುರುನಾಥನ ತೋರಿಸ್ತಾನ. ಅವನ ಸಂಕಲ್ಪ ಇಲ್ಲದ ಆ ಗುರುವಿನನ್ನು ತೋರ್ಸಕ್ಕಂಗೆ ಆಗಂಗಿಲ್ಲ. ಅವನ ಕೃಪಾ ಆಗಿರ್ಬೇಕು. ಹೇಳೇನ್ರಲ್ಲ, ಸದ್ಗುರು ಮೊದಲಾದ ಜ್ಞಾನ ಸಾಮಗ್ರಿ ಈಶ್ವರ ಕೃಪಾ ಅಂತೇಳಿ. ಆ ಪರಮಾತ್ಮನ ಭೋಳೆನಾಥನ ಕೃಪಾ ಇದ್ದಾಗನ ಎಲ್ಲ ನಮ್ಮ ಕಾರ್ಯಗಳನ್ನು ನಡೀತಾವೆ ಪುಣ್ಯಾತ್ಮರೇ. ಅವನ ಬಿಟ್ಟರೆ ಏನೂ ಇಲ್ಲ. ಅದಕ್ಕಾಗಿ ಮಹಾತ್ಮರ ಶಿವ 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 ಗುರುದೇವ ಸದಾವ ಕಾಲ ಅಂತಿರ್ತಾರೆ. ನಾವಿಲ್ಲ, ನಾವು ಕೆಲಸ ಮಾಡಾಕತ್ತಿದ್ದೀವಿ, ಅವನೇ ಇಲ್ಲಿ ನೀನುತ್ತೀವಿ. ಬಾಯಾಗ ಬರಂಗಿಲ್ಲಲ್ಲ. ಬರ್ತತೇನ್ರಿ ನಿಮ್ಮ ಬಾಯಾಗ ದಿವಸ? ಹಗಲೆಲ್ಲ ಒಂದು ದಿವಸಕ್ಕೆ ಎಷ್ಟು ಸಲ ನೀವು
ಪರಮಾತ್ಮನ ನಾಮಸ್ಮರಣೆ ಮಾಡ್ತೀರಿ? ದಿವಸದಾಗ ಎಷ್ಟು ಮಾಡ್ತೀರಿ ನೀವು ಹೇಳ್ರಲ್ಲ? ಒಮ್ಮೆ ಕೈ ಮುಗಿದ್ರೆ ಒಮ್ಮೆ ಶಿವಾಯ ಅನ್ಮ ಅಂದ್ರೆ ಆ ಪರಮಾತ್ಮ ಹೆಂಗೆ ನಿಮಗೆ ಕೃಪಾ ಮಾಡ್ತಾನೆ? ಸಾಧ್ಯ ಇಲ್ಲ. ಅವನ ಕೃಪಾ ಇಲ್ಲಾರದ ಹುಲ್ಲು ಕಡ್ಡಿ ಸಹಿತ ಅಳಿಗಾಡಂಗಿಲ್ರಿ. ತೇನ ವಿನಾ ತೃಣಮಪಿ ನ ಚಲತಿ. ಈ ಪರಮಾತ್ಮನ ಶ್ಲೋಕ ಇದು. ತೇನ ವಿನಾ ತೃಣಮಪಿ ನ ಚಲತಿ. ಪರಮಾತ್ಮನ ಸಂಕಲ್ಪ ಆಗದ ವಿನಃ ಹುಲ್ಲು ಕಡ್ಡಿ ಸಹಿತ ಅಳಿಗಾಡಂಗಿಲ್ಲತ್ರಿ. ಒಂದು ಬಂದು ನವನಿ ಕಾಳಟ್ಟು ಹುಲ್ಲಿನ ಕಡ್ಡಿ ಅಳಿಗಾಡಂಗಿಲ್ಲತ್ರಿ. ಅದು ಅವನ ಸಂಕಲ್ಪ ಆದಾಗ ಅದು ಅಳಿಗಾಡ್ತದೆ ಅಂತ. ಇವು ಗಾಳಿ ಅಪ್ಪಗೂ ಬತ್ರಿ ಅಹಂಕಾರ. ವಾಯುದೇವಂದ್ರೆ ಗಾಳಿ. ನಾನು ಗಾಳಿ ಬೀಸದರ್ಕ ಈ ಜನ ಎಲ್ಲಿ ಉಸಿರಾಡ್ತಿದ್ರು? ನನ್ನಿಂದನ ಎಲ್ಲರೂ ಉಸಿರಾಡ್ತಾರ ಜಗತ್ತಿನಲ್ಲಿ. ಕ್ರಿಮಿ ಕೀಟಗಳು ಹಿಡ್ಕೊಂಡು ಮನುಷ್ಯರ ತನಕ ನನ್ನ ಗಾಳಿ ಬೀಸಿದಾಗ ಅವ್ರು ಸ್ವಚ್ಛುಚ್ಚಾಡ್ತಾರೆ. ಇಲ್ಲ ತಂದ್ರೆ ಇಲ್ಲ ಅಂಥೇಳಿ ಆ ಗಾಳ್ಯಪ್ಪಗೂ ಅಹಂಕಾರ ಬರ್ತತ್ರಿ. ಪರಮಾತ್ಮ ಏನು ಮಾಡವ? ಎಲ್ಲ ಪರಮಾತ್ಮನ ಮಾಡ್ತಾನಂತ ನೀವು ಹೇಳ್ತೀರಿ. ಪರಮಾತ್ಮನ ಸಂಕಲ್ಪ ಇಲ್ಲದ ವಿನ ಏನು ನಡೆಯಂಗಿಲ್ಲತ್ತ ನೀವು ಹೇಳ್ತೀರಿ. ಗಾಳಿ ನಾನು ಬೀಸಿದ್ರಕ ಅವೊಂದು ಹುಲ್ಲು ಕಡ್ಡಿನ ಒಳಗೆ ಆಡಂಗಿಲ್ಲ. ಎಲ್ಲರದು ಸ್ವಾಚುಚ್ಚು ಬಂದು ಹಾಕೊಂಡಿರ್ತೈತಿ. ಎಲ್ಲರೂ ಶಿವನ ಪಾದಕ್ಕೆ ಶೇರಾಕೋ ಅಕ್ಕ ತಯಾರಕ್ಕಾರ. ಗಾಳಿ ಇರ್ಲಿಕ್ಕೆ ಹೆಂಗ್ರಿ? ಗಾಳಿ ಇರ್ಲಿಕ್ಕೆ ಗಾಳಿ ಬೀಸ್ಕೋತೀವಿ ನಾವು. ಯಪ್ಪ ಗಾಳಿನ ಒಂದು ತಟಕ್ಕೆ ಬಿಡವತ್ತಲ್ಲ, ಬಿಟ್ಟರೆ ಚಲೋ ಆಕ್ಕತಿ, ಗಾಳಿಯಿಂದ ಬದುಕ್ತೀವಿ, ಆ ಮಾತು ಬೇರೆ. ಗಾಳಿಯಿಂದ ನಾವು ಬದುಕ್ತೀವೋ ಆ ಮಾತು ಬೇರೆ. ಅವನಿಗೇನು ಬತ್ತ? ಅಹಂಕಾರ ಬತ್ತಲ್ಲ. ನನ್ನಿಂದನೇ ಈ ಜೀವಿಗಳೆಲ್ಲ ಸಂರಕ್ಷಣೆ ಆಗ್ತಾವ. ಪರಮಾತ್ಮ ಅಂದು ಏನು ಹಚ್ಚಿದ್ರಾಗ ಅವನಿಗೆ ಕೆಲಸ ಇದ್ರಾಗ ಏನು ಹಚ್ಚದ ನಾವು. ಆವಾಗ ಪರಮಾತ್ಮ ಗೊತ್ತಿಲ್ಲದ್ದು ಯಾವುದ್ರಿ? ಪರಮಾತ್ಮನನ್ನು ಕರೆದ. ಪರಮಾತ್ಮ ವಾಯುದೇವನನ್ನು ಕರೆದ. ಬಾಯಿಲ್ಲತ್ತ ಕರೆದಾಗ ಈ ಹುಲ್ಲ ಕಡ್ಡಿಯನ್ನೊಂದು ಸ್ವಲ್ಪ ಅಳಿಗಾಡಿಸಪ್ಪ, ಅಳಿಗಾಡ್ಸದ. ಬಿರುಗಾಳಿ ಸಾಕಷ್ಟು ಬಿಡ್ತೀಯಲ್ಲ, ಇದೊಂದು ಹುಲ್ಲು ಕಡ್ಡಿ ಅಳಿಗಾಡ್ಬೇಕಾಗೈತಿ, ಅದನ್ನೊಂದು ಅಳಿಗಾಡಿಸುವತ್ತು ಹೇಳಿದ ಪರಮಾತ್ಮ. ಅದು ಅಳಿಗಾಡಲಿಲ್ಲತ್ರಿ. ಅವಂದ ಎಂತೆಂಥ ಬಿರುಗಾಳಿಗೆ ಏನು ಮಾಡತ್ತಾವ? ಮಳೆಗಾಲದಾಗ ಚಪ್ಪದ ಮೇಲೆ ಪತ್ರಾಸದು ಹಾಕಿದ್ರೆ ಹಾರ್ಯಾರಿ ಹೊಕ್ಕಾವ, ಉಯ್ ಬೀಳ್ತಾವ. ಗಿಡಗಳ ಹೊಳ್ಳಿ ಬೀಳ್ತಾವ ಬಡ್ಡಿ ಮೇಲು ಮಾಡಿ. ಎಂತೆಂಥ ಗಿಡಗಳು. ಅಂಥ ಬಿರುಗಾಳಿಯನ್ನು ಬೀಸುತ್ತಾನಲ್ಲ, ನಾನ ಶ್ರೇಷ್ಠ ಅಂತ ಅಹಂಕಾರ ಬಂದಿತ್ತವನಿಗೆ. ಇದೊಂದು ಹುಲ್ಲು ಕಡ್ಡಿ ಅಳಿಗಾಡ್ಸತ್ತೇಳಿ ಪರಮಾತ್ಮ ಹೇಳಿದಾಗ ಕಡ್ಡಿ ಅಳಿಗಾಡ್ಲಿಲ್ಲತ್ರಿ. ಅದು ಒತ್ತೆ ಗಾಳಿ ಬೀಸಿದ, ಬಿರುಗಾಳಿ ಬೀಸಿದ, ಭಾಳ ಪ್ರಯೋಗ ಮಾಡಿದ ವಾಯುದೇವ. ಭಾಳಂದ್ರೆ ಭಾಳ ಪ್ರಯೋಗ ಮಾಡಿದರೂ ಸಹಿತ ಆ ಹುಲ್ಲು ಕಡ್ಡಿ ಅಳಿಗಾಡ್ಲಿಲ್ಲತ್ತ. ಅದು ಯಾಕೆ? ಪರಮಾತ್ಮನ ಸಂಕಲ್ಪಿಲ್ದ ಹುಲ್ಲು ಕಡ್ಡಿ ಅಳಿಗಾಡಂಗಿಲ್ಲತ್ತೀವಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಪರಮಾತ್ಮ ಅದಕ್ಕೆ ಸಂಕಲ್ಪ ಮಾಡಿರ್ಕಿಲ್ಲ. ಆಗ ವಾಯುದೇವ ಏನು ಮಾಡಿದ ಅಂದ್ರೆ ಪರಮಾತ್ಮನಿಗೆ ಶರಣ ಹೋದ. ಹೇ ಭಗವಂತ,
ನಾ ಇಲ್ಲದ ಜಗತ್ತಿನ್ಯಾಗ ಒಂದು ಕ್ರಿಮಿ ಸಹಿತ ಬದುಕಂಗಿಲ್ಲ ಅಂತಕ್ಕಂಥ ಅಹಂಕಾರ ನನಗೆ ಬಂದದ್ದು ಕರಿ. ನಾ ದೊಡ್ಡ ಅಂಥೇಳಿ ಅಂದಿದ್ನಿ, ನನ್ನಿಂದ ಎಲ್ಲ ನಡೀತೈತೆ ಅಂಥೇಳಿ ನನಗೆ ಅಹಂಕಾರ ಬಂದದ್ದು ಕರೆ, ನನ್ನಿಂದ ಸರ್ವ ತಪ್ಪಾತು. ಪರಮಾತ್ಮ ನಿನ್ನಿಂದನ ಎಲ್ಲ ನಡೀತೈತೆ ಅಂಥೇಳಿ ಪರಮಾತ್ಮನಿಗೆ ಶರಣವಾದ ವಾಯುದೇವ. ನಮಗೂ ಬರ್ತೈತ್ರಿ ಭಾಳ ಕೆಟ್ಟ್ರಿ ಅಹಂಕಾರ ಬರಬಾರ್ದದ. ಅಗ್ನಿದೇವನಿಗೂ ಬಂದಿತ್ತು ರೀ. ಅಗ್ನಿದೇವನಿಗೆ ಏನು ಬಂದಿತ್ತಂದ್ರೆ, ಹೆಣಗಳು ಸುಡಾವನ, ಸತ್ತವ್ರಲಿಕ್ಕೆ ಅಲ್ಲೇ ಹೊಲಸ್ನಾರ್ತಾರೆ, ಕೊಳಿತಾರೆ. ಹೆಣ ಸುಡಾವನ, ಅಡಿಗೆ ಮಾಡವನ, ಅಡಿಗೆ ಸಾಯಕ್ಕೆ ನಂದ. ಅಡಿಗಿರ್ಲಿಕ್ಕೆ ಇವ್ರು ಬದುಕತಾರೇನ? ಹಣ್ಣಿಲ್ದ ಬದುಕ್ತೀವನ್ರಿ ನಾವು. ಒಂದು ದಿವಸ ಇದ್ದೀವಿ ಉಪವಾಸ, ಮರುದಿವ್ಸ ಗಣ ಕಣ್ಣು ತಿರುಗ್ತಾವ. ಆಗ ಏಕಾದಶಿ ಮಾಡ್ತಿದ್ವಿ ನಾವು, ಏನು ತಿದ್ರಿಕಿಲ್ಲ. ಉಪವಾಸ ಮಾಡ್ರೆ ಉಪವಾಸನ ಮಾಡು. ಹೊಟ್ಯಾಗ ಗಂಟು ಹೇಳ್ತತ್ತು, ದೊಬ್ಬ ಮನ್ಕೋತಿದ್ದೀನಿ. ಆದ್ರೆ ಒಂದದನ್ನು ಉಪವಾಸ ಇರಬೇಕಾದ್ರೆ ಅಷ್ಟು ಕಷ್ಟಕ್ಕೈತಿ. ಅಗ್ನಿದೇವ ನಾನು ಅಡುಗೆ ಮಾಡಿದಾಗ ಇವರು ಪ್ರಸಾದ ಮಾಡ್ತಾರಲ್ಲ, ಅನ್ನ ಮಾಡ್ತಾರೋ, ಇವರು ಬದುಕತ್ತಾರ ನನ್ನಿಂದನ. ಹೆಣಗಳು ನಾನು ಸುಡ್ತನ, ನನ್ನಿಂದ ಯಾರಿಗೂ ಆಗೋದಿಲ್ಲ. ಪರಮಾತ್ಮಂದು ಏನತ್ತಿದ್ರಾಗ ಅವಂದು ಏನಿಲ್ಲ ಇದ್ರೊಳಗೆ. ಪರಮಾತ್ಮ ಇವಂದು ತಿಳ್ಕೊಂಡಾಗ ಬಾಯಿಲ್ಲ ಅಂಥೇಳಿ ಅಗ್ನಿದೇವನನ್ನು ಕರೆದ ಏನು ಮಾಡಿದಂದ್ರೆ, ಆ ವಾಯುದೇವಿಗೆ ಹೆಂಗೆ ಹೇಳಿದ್ಲ, ಇದೊಂದು ಹುಲ್ಲು ಕಡ್ಡಿ ಸುಟ್ಟ ಬಿಡಪ್ಪ ಅಂತ ಹೇಳಿದ. ಯಾರಿಗೆ? ಅಗ್ನಿದೇವನಿಗೆ. ನಮಗೂ ಬಂದಿತ್ತು, ಒಂದಿಷ್ಟು ಮೆಳಿಕೆ ಎದ್ದಿತ್ತು. ಸುಡಂದ್ಗಳೇ ಬೇಕಾದ ಪ್ರಯೋಗ ಮಾಡಿದ. ಒಂದು ಕಡ್ಡಿ ಕೊರೆದು ಹೋದ್ರೆ ಗುಡ್ಡಕ್ಕೆಲ್ಲ ಉರಿ ಹತ್ತತಿ. ಚಪ್ಪರುಗಳಿದ್ವು ಅಂದ್ರೆ ಅದಕ್ಕೂ ಉರಿ ಹತ್ತತಿ. ಆ ಹುಲ್ಲು ಕಡ್ಡಿ ಸುಡುದು ಅವನಿಂದ ಆಗಲಿಲ್ಲ ಅಂದ್ಗಳೇ ಅಗ್ನಿದೇವಂದ ಎಂತೆಂಥ ಹೆಣಗಳು ಸುಡುತ್ತನು. ಇಷ್ಟಿಟ್ಟು ಕಟ್ಟಿಗೆ ಒಟ್ಟಿರ್ತಾರೋ ಮನಗಂಡ, ಅವನು ಸುಡುತ್ತನು. ದೊಡ್ಡ ದೊಡ್ಡ ಕಾರ್ಯಗಳದಾಗ, ಮದುವೆಗಳದಾಗ ದೊಡ್ಡ ಹಂಡೆಗಳಿಟ್ಟು ಬೋಗಾಣಿಗಳಿಟ್ಟು ಅಡುಗೆ ಮಾಡ್ತಿರ್ತಾರೆ. ಅಲ್ಲಿ ದಗ ಉರಿತನು. ಮನ್ಯಾಗ ಬರ್ಷನ್ ಹತ್ತಿ ಬಿಡು, ಟಕ್ ಹತ್ತುವತ್ತಾನ ಹತ್ತದ ಅಗ್ನಿದೇವ. ಅಸಾಧ್ಯ ಅದ. ಹೀಗಿರುವಾಗ ಯಾಕೆ ಸುಡುವಲ್ತು ಈ ಹುಲ್ಲು ಕಡ್ಡಿ ಎತ್ತ ವಿಚಾರ ಮಾಡಿದವನು. ವಿಚಾರ ಮಾಡಿದ, ಯಾಕೆ ಸುಡುವಲ್ತು ವಿಚಾರ ಮಾಡಿದಾಗ ನನ್ನಿಂದನೇ ಎಲ್ಲ ನಡೀತೈತೆ. ಅವನಿಗೂ ಬಂದಿತ್ತಲ್ಲ ಅಹಂಕಾರ. ಅದು ಸುಡಿದಾಗನ ಪರಮಾತ್ಮನ ಮುಖ ನೋಡಿದ. ಅಪ್ಪ ಶಿವಶಂಕರ, ಬೋಳ್ಯಾಶಂಕರ, ನಿನ್ನ ಸಂಕಲ್ಪ ಇಲ್ಲದ ವಿನಾ ಹುಲ್ಲು ಕಡ್ಡಿ ಅಳಿಗಾಡಂಗಿಲ್ಲ, ಸುಡಂಗಿಲ್ಲ. ನನ್ನಿಂದು ಸರ್ವ ತಪ್ಪಾತು. ನಾನು ಅಹಂಕಾರ ಯಾರಿಗೂ ಬರಬಾರ್ದು ಅಂದ. ಪುಣ್ಯಾತ್ಮರೇ, ಅವ್ರಿಗಷ್ಟ ಅಲ್ಲ ಬಂದಿತ್ತಲ್ಲ, ನಮಗೂ ಒಂದಿಷ್ಟು ಶಾನ್ಯಾರ ಅದೀವಿ ಅಂದ್ರೆ, ಏನಾರ ಹೆಚ್ಚಾತಂದ್ರೆ, ಶ್ರೀಮಂತಿಗೆ ತಾನು ಬತ್ತಂದ್ರೆ, ದೊಡ್ಡ ಪದವಿ ಬತ್ತಂದ್ರೆ, ಮನುಷ್ಯನಿಗೂ ಅಹಂಕಾರ ಬರಬಾರ್ದು. ವಿನಯದಿಂದ ಇರೋದು. ಅಹಂಕಾರ ಏನು ಮಾಡ್ತೈತೆ ಅಂದ್ರೆ ಮನುಷ್ಯನನ್ನು ತಲೆ ತೆಗ್ಸಾಕ ಹತ್ತತಿ. ಮ್ಯಾಲಿರ್ತತಿ ಮೊದಲು, ನಾ ಅನ್ನೋದು ಮ್ಯಾಲಿರ್ತತಿ. ಹಿಂಗೆ ತಲೆ ಎದೆ ಉಗಿಸ್ಕೊಂಡ ಆಮೇಲೆ ಏನು ಮಾಡ್ತತಿ ಅಂದ್ರೆ ತಲೆ ತಳಗ ಮಾಡಕ್ಕೆ ಹಸ್ತತಿ. ಪುಣ್ಯಾತ್ಮರೇ, ಯಾರಿಗೂ ಅಹಂಕಾರ ಬರಬಾರ್ದು.
ಅದರಂತೆ ನಾವು ನಡಿನು ಅಂತ ತಿಳ್ಕೊಂಡ ಎರಡತ್ವದಲ ನುಡಿಯನ್ನು ಸದ್ಗುರುನಾಥನ ಪಾದಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.